ಸರ್ ಇವತ್ತು ಭೇಟಿ ಮಾಡ್ತಿದ್ದೀರಾ ಸರ್ ರಾಹುಲ್ ಗಾಂಧಿ ಭೇಟಿ ವಿಚಾರ ನೋಡಿಯಪ್ಪ, ಇವತ್ತು ಇಲ್ಲಿ ನಾನು ಕ್ವಾಂಟಮ್ ವಿಚಾರಕ್ಕೆ ಇಲ್ಲಿ ನಡೀತಾ ಇರೋಂತ ಒಂದು ದೊಡ್ಡ ಸಮಿಟ್ಗೆ ಬಂದಿದ್ದೀನಿ. ವಿಶ್ವದ ಅನೇಕ ಎಲ್ಲ ಲೀಡರ್ಸ್ ಅಲ್ಲೇ ಬಂದಿದ್ದಾರೆ. ಬೆಂಗಳೂರು ಲೀಡರ್ ಆಗ್ತಾ ಇದೆ, ಕರ್ನಾಟಕಕ್ಕೆ ಗೌರವ ಬರ್ತಾ ಇದೆ, ಕ್ವಾಂಟಮ್ ಸಿಟಿ ಬರ್ತಾ ಇದೆ. ಸೊ ನಾವು ಎಲ್ಲ ಇದಕ್ಕೆ ಉತ್ತೇಜನ ಕೊಡ್ತಾ ಇದೀವಿ. ಹೊಸ ಟೆಕ್ನಾಲಜಿಗೆ ಹೊಸ ಶಕ್ತಿ ತುಂಬತಾ ಇದೀವಿ. ನಾವೇ ಇದರ ನಾಯಕತ್ವವನ್ನ ವಹಿಸ್ತೀವಿ. ಇವತ್ತು ವಿಶ್ವದ ಅನೇಕ ದೇಶಗಳಿಂದ ಇವತ್ತೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಇರೋಂತ ಪ್ರಕೃತಿ, ಇಲ್ಲಿರೋಂತ ಹವಾಮಾನ, ಇಲ್ಲಿರೋಂತ ಹ್ಯೂಮನ್ ರಿಸೋರ್ಸಸ್, ವಿದ್ಯಾರ್ಥಿಗಳು, ಬ್ರೈನು, ಸಂಸ್ಥೆಗಳು ಎಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಹಬ್ and as far as quantum is a new technology, ಎಲ್ಲ ಒಳ್ಳೇದಾಗ್ತಾ ಇದೆ. So we are creating a new quantum city on this. ನೋಡಿಯಪ್ಪ, ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನ ಮಾಡಿಕೊಂಡು, ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ ನ ಉಪಯೋಗಿಸಿಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ. ನಮ್ಮ ಪಕ್ಷದಿಂದ ರಿಸರ್ಚ್ ಆಗಿದೆ. ನಾವು ಅದನ್ನ ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನತೆಗೆ ತಮ್ಗೆಲ್ಲ ತಿಳಿಸ್ತಾರೆ. ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಏನಾಗಬೇಕು ಆಗಿದೆ. ಬಟ್ ವಿಚಾರವನ್ನು ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ಒಂದು ಪ್ರಿಲಿಮಿನರಿ ಮೀಟಿಂಗ್ ನಿನ್ನೆ ನಾನು ಮಾಡಿದ್ದೀನಿ. ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ, ಸುರ್ಜಿವಾಲ ಅವರು ಬರ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ರ್ಯಾಲಿ ಮಾಡ್ಬೇಕಾ, ಸಭೆ ಮಾಡ್ಬೇಕಾ ಅನ್ನೋದು ಒಂದು ಕೋರ್ಟ್ ಡಿಸಿಷನ್ ಇದೆ. ನಮ್ಮ ಗವರ್ಮೆಂಟ್ ಆರ್ಡರ್ ಇದೆ. ಇದ್ರ ಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಎಲ್ಲಿಯವರು ಎಲ್ಲ ವಿಚಾರ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೆ. ಸರ್, ಇನ್ನೊಂದು ರಾಜಣ್ಣ ಅವರ ಹನಿ ಟ್ರ್ಯಾಪ್ ಕೇಸಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು ಶುರುವಾಗಿದೆ. ಸಿಐಡಿ ವರದಿ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲಪ್ಪ, ಅದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದೀನಿ. ನನಗೂ ಅದಕ್ಕೂ ಏನ್ ಸಂಬಂಧ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆಗಿದ್ದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಸರ್, ಮಲೆಗಾಂವ್ ಕೇಸಲ್ಲಿ ಎಲ್ಲರೂ ಕೂಡ ಖುಲಾಸೆ ಆಗಿದೆ. ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು. ವಿಚಾರ ತಿಳ್ಕೊಂಡು ಮಾತಾಡ್ತೀವಿ.